ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಎಫೆಕ್ಟ್ ನಿಂದ ಸಿಲಿಂಡರ್ಗಳ ಅಭಾವ ತಲೆದೋರಿದೆ. ಗ್ಯಾಸ್ ಇಲ್ಲದಕ್ಕೆ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದೆ. ಶಹಾಪುರ ಪಟ್ಟಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಇದು. ಯುದ್ಧದ ಎಫೆಕ್ಟ್ ನಿಂದ ಸಿಲಿಂಡರ್ಗಳ ಅಭಾವ ತಲೆದೋರಿದೆ. ಗ್ಯಾಸ್ ಇಲ್ಲದಕ್ಕೆ ಇಂದಿರಾ ಕ್ಯಾಂಟೀನ್ ಕೂಡ ಬಂದ್ ಆಗಿದೆ. ಶಹಾಪುರ ಪಟ್ಟಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಇದು. ಬಡವರಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗ್ತಾ ಇಲ್ಲ. ಕಾರಣ ಗ್ಯಾಸ್ ಇಲ್ಲ. ಹೀಗಾಗಿ ಇಂದಿರಾ ಕ್ಯಾಂಟೀನ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಊಟ ಸಿಗುತ್ತೆ ಅಂತ ಗ್ರಾಹಕರು ಬಂದರು, ಆದರೆ ಕ್ಯಾಂಟೀನ್ ಕ್ಲೋಸ್ ಆಗಿತ್ತು. ಇಂದಿರಾ ಕ್ಯಾಂಟೀನ್ಗೂ ಸಿಲಿಂಡರ್ ಸಮಸ್ಯೆಯ ಬಿಸಿ ತಟ್ಟಿದೆ. ಹಸಿದ ಹೊಟ್ಟೆಗಳಿಗೂ ತಟ್ತಾ ಇದೆ ಯುದ್ಧದ ಕಾರ್ಮೋಡ. ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ ಈ ರೀತಿ ದೃಶ್ಯಗಳು ಕಂಡುಬಂದವು. ಕಡಿಮೆ ಬೆಲೆಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತ ಗ್ರಾಹಕರು ಬಂದಿದ್ರು, ಆದರೆ ಗ್ರಾಹಕರಿಗೆ ಊಟ ಸಿಗಲಿಲ್ಲ. ಕಾರ್ಮಿಕರು ಹಾಗೂ ಬಡವರಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಸಿಗ್ತಾ ಇಲ್ಲ. ಕಾರಣ ಅಲ್ಲಿ ಗ್ಯಾಸ್ ಇಲ್ಲ, ಹೀಗಾಗಿ ಅಡುಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಿಲಿಂಡರ್ ಗ್ಯಾಸ್ ಅಭಾವದಿಂದ ಬೇರೆ ಕಡೆಯಿಂದ ಊಟ ತಂದು ಬಡಿಸುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಅಂದರೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಆದರೆ ಮುಂಚೆ ಏನು ವ್ಯವಸ್ಥೆ ಇತ್ತು ಅಥವಾ ಮುಂಚೆ ಏನು ಸೌಲಭ್ಯ ಸಿಗ್ತಾ ಇತ್ತು, ಆಹಾರ ಸಿಗ್ತಾ ಇತ್ತು, ಅದು ಈಗ ಗ್ರಾಹಕರಿಗೆ ಇಂದಿರಾ ಕ್ಯಾಂಟೀನ್ ಕಡೆಯಿಂದ ಸಿಗ್ತಾ ಇಲ್ಲ. ಯುದ್ಧದ ಎಫೆಕ್ಟ್ನಿಂದ ಸಿಲಿಂಡರ್ಗಳ ಅಭಾವ ಎಲ್ಲ ಕಡೆ ತಲೆದೋರ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಎಫೆಕ್ಟ್ ಕೊಡ್ತಾ ಇದೆ. ಹೋಟೆಲ್ಗಳಲ್ಲಿ ಮೆನ್ಯೂ ಕಟ್ ಡೌನ್ ಆಗಿದೆ, ಹಾಗೆ ರೇಟ್ ಕೂಡ ಜಾಸ್ತಿ ಆಗಿದೆ. ಹಾಗೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಈ ಒಂದು ಬಿಸಿ ತಟ್ಟಿದೆ. ಇನ್ನೊಂದು ಕಡೆ ಆಟೋದವರಿಗೂ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಈ ಇಂದಿರಾ ಕ್ಯಾಂಟೀನ್ ಅಂತ ಅಂದರೆ ಇಲ್ಲಿ ಕಡಿಮೆ ರೇಟ್ಗೆ ಊಟ ತಿಂಡಿ ಸಿಗುತ್ತೆ ಅಂತ ಪಾಪ ಬಡವರು ಇಲ್ಲಿ ಬಂದು ಅಥವಾ ಕಾರ್ಮಿಕರು ಇಲ್ಲಿ ಬಂದು ಊಟ ತಿಂಡಿಯನ್ನು ಮಾಡ್ತಾರೆ. ಆದರೆ ಇಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಊಟ ಸಿಗುತ್ತೆ ಅಂತ ಬಂದ ಗ್ರಾಹಕರಿಗೆ ಊಟ ಸಿಗ್ತಾ ಇಲ್ಲ. ಬಡವರಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗ್ತಾ ಇಲ್ಲ. ಇದು ಶಹಾಪುರ ಪಟ್ಟಣದಲ್ಲಿರುವಂಥ ಇಂದಿರಾ ಕ್ಯಾಂಟೀನ್. ಸಿಲಿಂಡರ್ ಸಮಸ್ಯೆಯಿಂದ ಈ ರೀತಿ ಸಿಚುವೇಶನ್ನ ಎಲ್ಲರೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಹಸಿದ ಹೊಟ್ಟೆಗಳಿಗೂ ಕೂಡ ಯುದ್ಧದ ಕಾರ್ಮೋಡ ತಟ್ತಾ ಇದೆ. ಅಲ್ಲೆಲ್ಲೋ ನಡೀತಾ ಇರುವಂಥ ಯುದ್ಧ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಾ ಇರುವಂಥ ಯುದ್ಧದಿಂದ ಜಾಗತಿಕವಾಗಿ ಸಾಕಷ್ಟು ಪರಿಣಾಮಗಳು ಬೀರ್ತಾ ಇದೆ. ಅದರಲ್ಲೂ ನಮ್ಮ ಕರ್ನಾಟಕದ ಮೇಲೆ, ನಮ್ಮ ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಒಂದು ಕಡೆ ಹಡಗುಗಳು ಬರ್ತಾ ಇದೆ, ಇನ್ನೂ 17 ಹಡಗುಗಳು ಹೋರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿವೆ. ಹೀಗಾಗಿ ಅವೆಲ್ಲವೂ ಬರಬೇಕು, ಬಂದು ಪ್ರಾಸೆಸ್ಗಳು ನಡಿಬೇಕು. ಅಲ್ಲಿವರೆಗೂ ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಗುತ್ತೆ.